ಎಲ್ಲರಿಗೂ ನಮಸ್ಕಾರ. ಜಾತ್ರೆ ತರಗತಿ 3ನೇ ತರಗತಿ, ವಿಷಯ ಕನ್ನಡ, ಭಾಗ 2, ಪಾಠ 11. ಮಕ್ಕಳೇ, ನಾವು ಹಿಂದಿನ ಭಾಗದಲ್ಲಿ ಒಂದು ಊರಿನಲ್ಲಿ ಜಾತ್ರೆ ನಡೀತಾ ಇರುತ್ತೆ. ಅಲ್ಲಿ ರಥದ ಬೀದಿಯು ತಳಿರು ತೋರಣ ಹಾಗೂ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರಗೊಂಡಿರುತ್ತೆ ಅಲ್ವಾ? ಎಲ್ಲಿ ನೋಡಿದರಲ್ಲಿ ಜನಸಾಗರವೇ ಸೇರಿತ್ತು. ಆ ಜಾತ್ರೆಗೆ ರಾಜು ಮತ್ತು ಕಮಲ ಅವರ ತಾತನ ಜೊತೆಗೆ ಜಾತ್ರೆಗೆ ಬಂದಿರ್ತಾರೆ. ಅವರು ಆ ಜಾತ್ರೆಯಲ್ಲಿ ತೆಗೆದುಕೊಂಡ ಆಟದ ಸಾಮಾನುಗಳು ಜೊತೆಗೆ ತಿಂಡಿ ತಿನಿಸುಗಳು ಇದ್ದವು. ಅವರು ತಾತನ ಅಕ್ಕಪಕ್ಕ ನಿಂತುಕೊಂಡು ರಥ ಎಳೆಯುವುದನ್ನು ನೋಡುತ್ತಾ ನಿಂತಿರಬೇಕಾದ್ರೆ ರಾಜುವಿನ ಕಣ್ಣಿಗೆ ದೂರದಲ್ಲಿ ಒಬ್ಬ ಕಂಕುಳಲ್ಲಿ ಜೋಳಿಗೆ ಹಾಕಿ ಹಣೆಗೆ ವಿಭೂತಿ ಧರಿಸಿ ಚುಣುಕು ಚುಣುಕು ಎಂದು ಬಡಿಯುತ್ತಾ ಆಡುತ್ತಿರುವ ಜನರನ್ನು ರಾಜು ನೋಡ್ತಾನೆ. ನೋಡಿ ಅವನಿಗೆ ತುಂಬ ಕುತೂಹಲ ಆಗಿ ಅವನ ತಾತನನ್ನು ಕೇಳ್ತಾನೆ, ತಾತ, ಅಲ್ಲಿ ನೋಡಿ, ಅವರು ಯಾರು? ಅವರು ಏನು ಮಾಡುತ್ತಿದ್ದಾರೆ ಎಂದಾಗ ಆಗ ತಾತ ಅವರನ್ನು ನೋಡಿ, ಓ, ಅವರೇ ಕಂಸಾಳೆ ನೃತ್ಯದವರು ಎಂದು ಹೇಳುತ್ತಾನೆ. ಅಲ್ಲಿಯ ತನಕ ಹಿಂದಿನ ಭಾಗದಲ್ಲಿ ಆಗಿತ್ತು ಅಲ್ವಾ ಮಕ್ಕಳೇ? ಈಗ ಮುಂದಿನ ಭಾಗವನ್ನು ನೋಡೋಣ. ಪಾಠದ ಹೆಸರು ಜಾತ್ರೆ. ಅವರು ಹೇಳಿದ್ರಲ್ಲ ತಾತ, ಓ ಅವರಂತ. ಅವರು ಮಲೆಯ ಮಹದೇಶ್ವರನ ಭಕ್ತರಾದ ದೇವರ ಗುಡ್ಡರು. ನೋಡು, ಅವರು ತಟ್ಟುತ್ತಿರುವುದು ಕಂಚಿನ ತಾಳ. ಅದಕ್ಕೆ ಕಂಸಾಳೆ ಎಂದು ಹೆಸರು. ರಾಜು ತನ್ನ ತಾತನನ್ನು ಕೇಳಿದಾಗ ಅವ್ರು ಯಾರು ಅಂತ ಹೇಳಿದಾಗ ಅವರು ಕಂಸಾಳೆ ನೃತ್ಯದವರು ಅಂತ ಹಿಂದಿನ ಭಾಗದಲ್ಲಿ ಹೇಳಿದ್ದೇನೆ ಅಲ್ವಾ ಮಕ್ಕಳೇ? ಅವರು ಯಾರು ಅಂತ ಹೇಳಿದ್ರೆ ಅವರು ಮಲೆಯ ಮಹದೇಶ್ವರನ ಭಕ್ತರಾದ ದೇವರ ಗುಡ್ಡರು. ಆ ನೃತ್ಯವನ್ನು ಯಾರು ಆಡುತ್ತಾರೋ ಅವರನ್ನು ನಾವು ಮಹದೇಶ್ವರನ ಅಂದರೆ ಮಲೆಯ ಮಹದೇಶ್ವರನ ಭಕ್ತರಾದ ದೇವರ ಗುಡ್ಡರು ಎಂದು ಕರೆಯುತ್ತೇವೆ. ಮಕ್ಕಳೇ, ಅರ್ಥ ಆಯ್ತಾ? ದೇವರ ಗುಡ್ಡರು ಅಂತ ಹೇಳಿದ್ರೆ ಮಲೆ ಮಹದೇಶ್ವರನ ಭಕ್ತರು. ಇವರು ಮಾತ್ರ ಕಂಸಾಳೆ ನೃತ್ಯವನ್ನು ಮಾಡುತ್ತಾರೆ. ನೋಡು, ಅವರು ತಟ್ಟುತ್ತಿರುವುದು ಕಂಚಿನ ತಾಳ. ಅವರ ಕೈಯಲ್ಲಿ ಒಂದು ಕಂಚಿನ ತಾಳಗಳಿರುತ್ತೆ, ಚಿಕ್ಕ ಚಿಕ್ಕದಾಗಿ ರೌಂಡ್ ಆಗಿ ಗುಂಡಾಗಿರುತ್ತೆ. ಅದನ್ನು 2 ಕೈಯಿಂದ ತಟ್ತಾ ಇರ್ತಾರೆ, ಅದು ಸೌಂಡ್ ಬರುತ್ತೆ. ಆ ಕಂಚಿನ ತಾಳಗಳಿರುತ್ತ ಅವುಗಳಿಗೆ ನಾವು ಕಂಸಾಳೆ ಎಂದು ಹೆಸರು. ಅರ್ಥ ಆಯ್ತಾ ಮಕ್ಕಳೇ? ಕಂಸಾಳೆ ಅಂತೇಳಿದ್ರೆ ಆ ತಟ್ಟುತ್ತಿರುವ ಕಂಚಿನ ತಾಳಗಳಿಗೆ ನಾವು ಕಂಸಾಳೆ ಎಂದು ಕರೆಯುತ್ತೇವೆ. ಅದರಲ್ಲಿ ಅಂಗೈ ಅಗಲ ಚಕ್ರಾಕಾರದ ಬಟ್ಟಲು ಮತ್ತು ಜಾಗಟೆಯಂತಿರುವ ಮಟ್ಟಸವಾದ ಮೇಲುತಾಳ ಇದೆ. ನೋಡಿ, ಅವರು ಹೊಡೆಯುತ್ತಿರುವ ಕಂಚಿನ ತಾಳದಲ್ಲಿ ಅಂಗೈ ಅಗಲ ಅಂದರೆ ನಮ್ಮ ಅಂಗೈ ಇದೆಯಲ್ಲ, ನಮ್ಮ ಕೈ ಇದೆಯಾ, ಅಂಗೈ ಅಗಲದ ಒಂದು ಚಕ್ರ ಆಕಾರದಲ್ಲಿರುತ್ತೆ. ಮತ್ತು ಇನ್ನೊಂದು ಜಾಗಟೆಯಂತಿರುವ ಮಟ್ಟಸವಾದ ಮೇಲು ತಾಳ ಇದೆ. ಅವರು ಬಟ್ಟಲನ್ನು ಎಡಗೈ ಅಂಗೈ ಮೇಲೆ ಇರಿಸಿ, ಆ ಬಟ್ಟಲು ಆಕಾರದಲ್ಲಿರುತ್ತಲ್ಲ ಅದು ಎಡಗೈ ಮೇಲೆ ಇರಿಸಿ, ಇದೇ ಕಂಸಾಳೆ ನೃತ್ಯ. ಅದು ಎಡಗೈ ಮೇಲೆ ಇಡಿಸಿ ಬಲಗೈ ಮೇಲೆ ತಾಳದಿಂದ ತಟ್ಟುತ್ತಿದ್ದಾರೆ. ನೋಡಿ, ತಟ್ತಾ ಇರ್ತಾರೆ. ಬಲಗೈಯೇ ಹೆಚ್ಚು ಕೆಲಸ ಮಾಡ್ತಾ ಇರುತ್ತೆ, ಎಡಗೈ ಮಾತ್ರ ಅದು ಸಪೋರ್ಟ್ ಇರುತ್ತೆ. ಇದರಿಂದ ಮಧುರ ನಾದ ಬರುತ್ತದೆ. ಯಾವಾಗ ಎರಡೂ ತಟ್ಟಿದಾಗ ಅದರಿಂದ ಮಧುರವಾದಂತಹ ಒಂದು ಶಬ್ದ ಬರುತ್ತೆ. ನಾದ ಅಂದರೆ ಶಬ್ದ ಬರುತ್ತೆ. ಅವರು
ಮಹದೇಶ್ವರನನ್ನು ಕುರಿತು ಹಾಡುತ್ತಾ ಬಾಗಿ, ಬಳುಕಿ, ಕುಳಿತ, ನಿಂತು ಲಯವಾಗಿ ಕಂಸಾಳೆಯನ್ನು ತಟ್ಟುತ್ತಾ ನರ್ತಿಸುತ್ತಾರೆ. ನೋಡಿ, ಅವರು ಮಹದೇಶ್ವರನ ಕುರಿತು ಆಡುತ್ತಾರೆ, ಬಾಗುತ್ತಾರೆ, ಮತ್ತು ಬಳುಕಿ, ಕುಳಿತು, ನಿಂತು ಲಯವಾಗಿ ಕಂಸಾಳೆಯನ್ನು ತಟ್ಟುತ್ತಾ ನೃತ್ಯವನ್ನು ಅಂದರೆ ಡ್ಯಾನ್ಸನ್ನು ಮಾಡುತ್ತಿದ್ದಾರೆ. ಈಗ ನೋಡು, ಅವರು ಕಂಸಾಳೆಯನ್ನು ಬೀಸುತ್ತಾ ನೃತ್ಯ ಮಾಡುತ್ತಿದ್ದಾರೆ ಅಲ್ಲವೇ? ಇದಕ್ಕೆ ಬೀಸು ಕಂಸಾಳೆ ಎಂದು ಹೆಸರು. ನೋಡಿ, ಎಡಗೈಯಲ್ಲಿ ಆ ಚಕ್ರಾಕಾರದ ಬಟ್ಲನ್ನು ಇಟ್ಕೊಂಡು ಬಲಗೈಯಲ್ಲಿ ಒಂದು ದಾರ ಇರುತ್ತೆ, ಅದಕ್ಕೆ ಕಟ್ಕೊಂಡು ಅದು ದೂರಕ್ಕೆ ಎಸೆದು ಒಂದು ತಾಳವನ್ನು ತಾಳವನ್ನು ಹಾಕುತ್ತಿರ್ತಾರೆ. ಇದನ್ನು ನಾವು ಬೀಸು ಕಂಸಾಳೆ ಎಂದು ಹೆಸರು. ಇದನ್ನು ಬೀಸುತ್ತಾ ನೃತ್ಯವನ್ನು ಮಾಡ್ತಾ ಇರ್ತಾರೆ. ಇದಕ್ಕೆ ನಾವು ಬೀಸು ಕಂಸಾಳೆ ಎಂದು ಹೆಸರು ಅಂತ ತಾತ ಮಕ್ಕಳಿಗೆ ಹೇಳುತ್ತಿದ್ದಾರೆ. ಕಂಸಾಳೆ ನೃತ್ಯವನ್ನು ಈ ರೀತಿ ಜಾತ್ರೆ, ಕಲಾಮೇಳ, ಹಬ್ಬ, ಮೆರವಣಿಗೆಯ ಮುಂತಾದ ಸಂದರ್ಭಗಳಲ್ಲಿ ಮಾಡುತ್ತಾರೆ. ಯಾವಾಗ ಈ ಕಂಸಾಳೆ ನೃತ್ಯವನ್ನು ಮಾಡ್ತಾರೆ ಅಂದರೆ ಜಾತ್ರೆಗಳಲ್ಲಿ, ಒಂದು ಕಲಾಮೇಳ ಇರುತ್ತೆ, ಹಬ್ಬ, ಮೆರವಣಿಗೆಗೆ ಮುಂತಾದ ಸಂದರ್ಭಗಳಲ್ಲಿ ಈ ಕಂಸಾಳೆ ನೃತ್ಯವನ್ನು ಮಾಡುತ್ತಾರೆ. ಎಲ್ಲಿ ಕಂಡುಬರುತ್ತೆ ಈ ಕಂಸಾಳೆ ಅಂತ ಹೇಳಿದ್ರೆ ಮೈಸೂರು, ಮಂಡ್ಯ, ಬೆಂಗಳೂರು ಜಿಲ್ಲೆಗಳಲ್ಲಿ ಈ ಕಲೆ ಹೆಚ್ಚಾಗಿ ಕಂಡುಬರುತ್ತದೆ ಎಂದರು. ಎಲ್ಲಿ ಈ ಕಂಸಾಳೆಯನ್ನು ನಾವು ನೋಡಬಹುದು ಅಂತ ಹೇಳಿದ್ರೆ ಮೈಸೂರಲ್ಲಿ, ಮಂಡ್ಯ, ಬೆಂಗಳೂರು ಜಿಲ್ಲೆಗಳಲ್ಲಿ ಕಂಸಾಳೆ ನೃತ್ಯವನ್ನು ನಾವು ಹೆಚ್ಚಾಗಿ ನೋಡಬಹುದು ಎಂದು ತಾತ ಆ ಮಕ್ಕಳಿಗೆ ಹೇಳುತ್ತಾರೆ. ಇನ್ನು ಸ್ವಂತ ವಾಕ್ಯ, ಮಕ್ಕಳೇ ಒಂದು ಪದವನ್ನು ಕೊಟ್ಟಾಗ ಅದಕ್ಕೆ ನಾವು ನಮ್ಮದೇ ಆದಂತಹ ವಾಕ್ಯವನ್ನು ಮಾಡಬೇಕಾಗಿರುತ್ತೆ. ಬಾಗಿ ಅಂತ ಹೇಳಿದ್ರೆ ದೇವರಿಗೆ ತಲೆಬಾಗಿ ನಮಸ್ಕರಿಸುತ್ತೇವೆ. ಇಲ್ಲಿ ಬಾಗಿ ನೋಡಿ, ಆ ವಾಕ್ಯದಲ್ಲಿ ಬಾಗಿ ಬಂದಿದೆ. ಹಬ್ಬ, ನೀವು ಇನ್ನೊಂದು ವಾಕ್ಯ ಬೇಕಾದರೂ ಮಾಡಬಹುದು. ಹಬ್ಬ, ನಾವು ದೀಪಾವಳಿ ಹಬ್ಬವನ್ನು ಆಚರಿಸುತ್ತೇವೆ. ನೀವು ಬೇರೆ ಬೇರೆ ಹಬ್ಬಗಳನ್ನು ಸೇರಿಸಿ ಬರೆಯಬಹುದು. ಇನ್ನು ಮುಖ್ಯಾಂಶಗಳು: ಪಾಠದ ಹೆಸರು, ಪಾಠದ ವಿವರಣೆ, ಸ್ವಂತ ವಾಕ್ಯ, ಇವುಗಳ ಬಗ್ಗೆ ಈ ಭಾಗದಲ್ಲಿ ತಿಳಿದುಕೊಂಡಿದ್ದೇವೆ. ಇನ್ನು ಪ್ರಶ್ನೆಗಳು ನೋಡೋಣ. ಪ್ರಶ್ನೆ 1, ಯಾರು ಮಲೆ ಮಹದೇಶ್ವರನ ಭಕ್ತರು? ಪ್ರಶ್ನೆ 2, ದೇವರ ಗುಡ್ಡರು ತಟ್ಟುತ್ತಿರುವ ಕಂಚಿನ ತಾಳಕ್ಕೆ ಏನೆಂದು ಕರೆಯುತ್ತಾರೆ? ಪ್ರಶ್ನೆ 3, ಬೀಸು ಕಂಸಾಳೆ ಎಂದರೇನು? ಪ್ರಶ್ನೆ 4, ಕಂಸಾಳೆ ನೃತ್ಯವನ್ನು ಎಲ್ಲಿ ನೋಡಬಹುದು? ಮಕ್ಕಳೇ, ಈ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ನೀವೇ ಸ್ವತಃ ಉತ್ತರಗಳನ್ನು ಹುಡುಕಿ ಬರೆದುಕೊಳ್ಳಬೇಕು. ಎಲ್ಲರಿಗೂ ಧನ್ಯವಾದಗಳು.